ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜಸ್ಸು ಹೆಚ್ಚಿರುವಾಗ ಸತ್ತರೆ ಕರ್ಮಾಸಕ್ತರಾದವರ ಮನೆಗಳಲ್ಲಿ ಹುಟ್ಟುತ್ತಾನೆ ಮತ್ತು ತಮಸ್ಸು ಹೆಚ್ಚಿರುವಾಗ ಸತ್ತವನು ಮೂಢರ ಯೋನಿಗಳಲ್ಲಿ ಹುಟ್ಟುತ್ತಾನೆ. ರಜೋಗುಣದವರ ಮನಸ್ಸು ಸದಾ ಒಂದಿಲ್ಲೊಂದು ಕರ್ಮದ ಮೂಲಕ ಹೆಚ್ಚಿನದನ್ನು ಪಡೆಯುವ ಆಸಕ್ತಿ ಹೊಂದಿರುವ ಕಾರಣ ಅವರ ಆಸೆಯಂತೆ ಕರ್ಮ ಮಾಡಲು ಅವಕಾಶ ಇರುವಂತಹವರ ಮನೆಯಲ್ಲಿ ಹುಟ್ಟುತ್ತಾರೆ. ಜೀವಿಗಳಿಗೆ ಮನಸ್ಸೇ ಮಾರ್ಗದರ್ಶನ ಮಾಡುವುದು. ಯಾವುದೇ ವ್ಯಕ್ತಿ ತಾನು ಜೀವನದಲ್ಲಿ ಏನಾಗಬೇಕು, ಹೇಗೆ ಜೀವನ ನಡೆಸಬೇಕು, ಯಾವ ಆಧುನಿಕ ವಿದ್ಯೆ ಹೆಚ್ಚು ಲಾಭದಾಯಕ ಎಂಬಿತ್ಯಾದಿ ಆಸೆಗಳನ್ನಿಟ್ಟುಕೊಂಡು ಬದುಕುವುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಇಟ್ಟುಕೊಂಡ ಗುರಿಯನ್ನು ತಲುಪುತ್ತಾನೆ. ಪ್ರತಿ ವ್ಯಕ್ತಿಯು ತನ್ನ ಮಧ್ಯ ವಯಸ್ಸು ತಲುಪುವ ಹೊತ್ತಿಗೆ ಮನಸ್ಸಿನಲ್ಲಿ ಹಾಕಿಕೊಂಡ ತನ್ನ ಬಹುತೇಕ ಗುರಿಯನ್ನು ಮುಟ್ಟಿರುತ್ತಾನೆ. ಯಾರಿಗೆ ಮನಸ್ಸಿನಲ್ಲಿ ಯಾವುದೇ ಗುರಿ ಇರುವುದಿಲ್ಲ, ಅಂತಹವರು ಮಾತ್ರ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಸೋಲು ಅನುಭವಿಸುವುದು. ಹೇಗೆ ವ್ಯಕ್ತಿ ತನ್ನ ಜೀವನದಲ್ಲಿ ಹಾಕಿಕೊಂಡ ಗುರಿ ತಲುಪುತ್ತಾನೆಯೋ ಹಾಗೆ ಸಾಯುವ ಸಮಯದಲ್ಲಿ ಇರುವ ಗುಣ ಅಥವಾ ಆಶಯದ ಅನುಗುಣವಾಗಿ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ. ಅಂತೆಯೇ ರಜೋಗುಣ ಇರುವವರ ಆಶಯವೇ ದುಡಿಮೆ. ಆದ ಕಾರಣ ಕರ್ಮ ಮಾಡಲು ಅವಕಾಶ ಇರುವಂತಹವರ ಮನೆಯಲ್ಲಿ ಹುಟ್ಟುತ್ತಾರೆ. ತಮೋ ಗುಣದವರ ಜೀವನವನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಯಾವುದೇ ಗುರಿ ಅಥವಾ ಆಶಯ ಇಲ್ಲದ್ದನ್ನು ಕಾಣಬಹುದು. ಜೀವನದಲ್ಲಿ ಸಾತ್ವಿಕರಿಗಿಂತ ಹೆಚ್ಚು ಆದಾಯ ಗಳಿಸಿದರೂ ಆದಾಯವನ್ನು ಸರಿಯಾಗಿ ನಿರ್ವಹಣೆ ಮಾಡಲು ತಿಳಿಯದ ಕಾರಣ ಉತ್ತಮ ಜೀವನ ಹೊಂದಲಾರರು. ಸದಾ ತಮ್ಮ ದೈಹಿಕ ವಾಂಛೆಗಳಿಗೆ ಬೆಲೆ ಕೊಡುವ ಇವರು ಗೊತ್ತು ಗುರಿ ಇಲ್ಲದ ಅಜ್ಞಾನಿಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಹರಿ ಓಂ ತತ್ಸತ್.